ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತವರನ್ನ ಕೊಲ್ಲಲು ಸಹ ಸಿದ್ಧವಾಗಿರುವಂತಹ ಮಕ್ಕಳಿರುವ ಈ ಕಲಿಯುಗದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಎಂದು ಈಗಲೇ ತಂದೆ ತಾಯಿಗಳನ್ನ ಅಪಾರ ಗೌರವ ಹಾಗೂ ಕಾಳಜಿಯಿಂದ ನೋಡಿಕೊಳ್ಳುತ್ತಿರುವ ಮಕ್ಕಳು ತುಂಬಾನೇ ಕಡಿಮೆ. ಅದರಲ್ಲೂ ಅವರ ಕಷ್ಟಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಅವರಿಗೆ ಬೇಕಾದ ಎಲ್ಲವನ್ನ ನೀಡುವ ಮಕ್ಕಳಂತೂ ಅಪರೂಪದಲ್ಲೇ ಅಪರೂಪ. ಹೀಗಿರುವಾಗ ಎಲ್ಲೊಬ್ಬ ವ್ಯಕ್ತಿ ತನ್ನ ತಂದೆಗೋಸ್ಕರ ಮಾಡಿದ ಆವಿಷ್ಕಾರ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸುವಂತಿದೆ. ಅಪ್ಪ ಎಂದರೆ ಆಕಾಶ ಅಂತಾರೆ. ಯಾಕೆಂದ್ರೆ ಅವನು ಆಗಸದಷ್ಟು ವಿಶಾಲ ಪ್ರೀತಿಯಿಂದ ಬೇಕಾದ ಎಲ್ಲವನ್ನ ನೀಡಬಲ್ಲ ಎಂಬ ಕಾರಣದಿಂದ. ಆದ್ರೆ ವಯಸ್ಸಾದ ಕಾಲದಲ್ಲಿ ಅವನಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇರಬಹುದು. ಆದ್ರೆ ನಮ್ಮ ಅಪ್ಪ ಯಾವಾಗ್ಲೂ ಆಗಸದಲ್ಲೇ ಇರಬೇಕು ಅವನಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ಭಾವನೆಯಿಂದ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾಲೈಪುತ್ತೂರು ಗ್ರಾಮದ 35 ವರ್ಷದ ದಿನಕರ ರಾಜ್ ಎಂಬ ವ್ಯಕ್ತಿ ತನ್ನ ತಂದೆಗೆ ಇಳಿ ವಯಸ್ಸಿನ ತನ್ನ ತಂದೆಗೆ ಇಳುವರಿ ನೀಡುವಂತಹ ಮರ ಹತ್ತಲು ಕಷ್ಟ ಆಗಬಾರದು ಅಂತ ಅಪ್ಪನನ್ನೇ ಮೆಟ್ಟಿಲುಗಳ ಮೂಲಕ ಮರದ ತುದಿಗೆ ಹೊಯ್ಯುವಂತಹ ಆವಿಷ್ಕಾರ ಮಾಡಿದ್ದಾರೆ. ಆವಿಷ್ಕಾರಗಳು ಯಾವಾಗ್ಲೂ ಲ್ಯಾಬ್ಗಳಲ್ಲೇ ಆಗಬೇಕೆಂತೇನಿಲ್ಲ. ಹೀಗೆ ಹೆತ್ತವರ ಮೇಲಿನ ಪ್ರೀತಿಯೂ ಸಹ ಆವಿಷ್ಕಾರಗಳನ್ನ ಮಾಡಲು ಸಹಾಯ ಮಾಡುತ್ತೆ ಎಂಬುದನ್ನ ಈ ವ್ಯಕ್ತಿ ತೋರಿಸಿಕೊಟ್ಟಿದ್ದಾರೆ. ಇವರ ಕಥೆ ಏನು ಎಂದು ನೋಡೋದಾದ್ರೆ, ಈ ದಿನಕರಾಜ್ ಕುಟುಂಬ ತಲೆಮಾರುಗಳಿಂದ ಎತ್ತರದ ಮರ ಹತ್ತಿ ತಾಳೆ ರಸ ಇಳಿಸುವ ಕಾಯಕ ನಂಬಿಕೊಂಡಿದೆ. ಈ ಹಿಂದೆ ಈ ಕೆಲಸವನ್ನ ಅವರ ತಂದೆ ಏಸುದಾಸನ್ ದಶಕಗಳ ಕಾಲ ಮಾಡ್ತಾ ಇದ್ರು. ಈಗ ಅವರಿಗೆ ವಯಸ್ಸು 70. ಇದರಿಂದ ದೇಹದ ಶಕ್ತಿ ಕುಂದಿ ಹೋಗಿದ್ದು ಮೊದಲಿನಂತೆ ಅಷ್ಟು ಎತ್ತರದ ಮರ ಹತ್ತಿ ತಾಳೆ ರಸ ತೆಗೆಯುವುದು ಸಾಧ್ಯವಿಲ್ಲ. ಇದರಿಂದಾಗಿ ಕಳೆದ 10 ವರ್ಷಗಳಿಂದ ಅವರಿಗೆ 55 ಅಡಿ ಎತ್ತರದ ಈ ಮರ ಹತ್ತಲು ಸಾಧ್ಯವಾಗಿರಲಿಲ್ಲ. ಪರಿಣಾಮ ದಿನಕ್ಕೆ ಬರೋಬ್ಬರಿ 20 ಲೀಟರ್ಗೂ ಹೆಚ್ಚು ರಸ ನೀಡುವ ಸೀಸನ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಆದಾಯ ತರುತ್ತದೆ ಈ ಮರ. ತಂದೆಯ ವಯೋಸಹಜ ಅಸಹಾಯಕತೆಯಿಂದಾಗಿ ಇಳುವರಿ ಇಲ್ಲದೆ ನಿಂತಿತ್ತು. ಇದರಿಂದ ಇಳುವರಿ ನೀಡುವ ಮರವನ್ನ ಹತ್ತಲು ಸಾಧ್ಯವಾಗದೆ ಚಿಂತಿತರಾಗಿದ್ದ ತಂದೆಯನ್ನ ಗಮನಿಸಿದ ದಿನಕರನ್ ಅವರಿಗೆ ತಂದೆಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡಬೇಕು ಎಂಬ ಆಲೋಚನೆ ಹುಟ್ಟಿಕೊಂಡಿತ್ತು. ಮರಕ್ಕೆ ಮೆಟ್ಟಿಲು ಹಾಕಿದ್ರೆ ಹೇಗೆ ಎಂಬ ಉಪಾಯ ಹೊಳೆದಿದೆ. ಹೇಗೆ ಆಲೋಚನೆ ಮಾಡಿ ಸುಮ್ಮನೆ ಕೂರದ ಈತ ಸುರಕ್ಷಿತವಾಗಿ ಮರ ಹತ್ತಲು 60,000 ರು ವೆಚ್ಚದಲ್ಲಿ ಸುಮಾರು 250 ಕೆಜಿ ಗಲ್ವನೈಡ್ ಸ್ಟೀಲ್ ಪೈಪ್ ಬಳಸಿ ಮರಕ್ಕೆ ಯಾವುದೇ ಮೊಳೆ ಹೊಡೆಯದೆ ಪ್ರಕೃತಿಗೂ ಹಾನಿಯಾಗದಂತೆ ಸುರುಳಿಯಾಕಾರದ 48 ಮೆಟ್ಟಿಲುಗಳನ್ನ ನಿರ್ಮಿಸಿದ್ದಾರೆ. ಮಕ್ಕಳಿಂದ ವೃದ್ಧರವರೆಗೂ ಯಾರು ಬೇಕಾದ್ರೂ ಈಗ ಈ ಮರವನ್ನ ಹತ್ತಬಹುದು. ಈ ಆವಿಷ್ಕಾರದ ವಿಶೇಷತೆ ಎಂದರೆ ಈ ಮರವನ್ನು ಹತ್ತಲು ನಿಮಗೆ ಯಾವುದೇ ನಿಪುಣತೆ, ಶಕ್ತಿ ಅಥವಾ ಪೂರ್ವ ತರಬೇತಿಯ ಅಗತ್ಯ ಇಲ್ಲ. ಈ ಸುರುಳಿಯಾಕಾರದ ಮೆಟ್ಟಿಲುಗಳ ಮೇಲೆ ಆರಾಮಾಗಿ ಚಿಕ್ಕವರಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಎಲ್ಲರೂ ಯಾವುದೇ ಕಷ್ಟವಿಲ್ಲದೆ ನಡೆದುಕೊಂಡೇ ಹೋಗಬಹುದು. ಅಲ್ಲದೆ ಆಕಸ್ಮಿಕವಾಗಿ ಜಾರಿ ಬೀಳುವ ಅಥವಾ ಅಪಘಾತಕ್ಕೊಳಗಾಗುವ ಯಾವುದೇ ಆತಂಕವಿಲ್ಲದೆ ಸುರಕ್ಷಿತವಾಗಿ ತಾಳೆರಸವನ್ನ ಕೊಯ್ಲು ಮಾಡಬಹುದು. ಅಷ್ಟೇ ಅಲ್ಲದೆ ಪ್ರಸ್ತುತ ದಿನಗಳಲ್ಲಿ ಜೀವದ ಹಂಗು ತೊರೆದು ಮರ ಹತ್ತುವ ಸಾಂಪ್ರದಾಯಿಕ ಕೃಷಿ ಕಾರ್ಮಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತಿದೆ. ಈ ಮೆಟ್ಟಿಲುಗಳು ಹೊರಗಿನ ಕಾರ್ಮಿಕರ ಮೇಲಿನ ಅವಲಂಬನೆಗಳನ್ನ ಸಂಪೂರ್ಣವಾಗಿ ತಪ್ಪಿಸುವಂತಿದೆ. ಇನ್ನು ದಿನಕರ್ ಅವರ ಪ್ರಕಾರ ಈ ಮೆಟ್ಟಿಲುಗಳನ್ನ ನಿರ್ಮಿಸುವುದು ಆತನಿಗೆ ಖರ್ಚಲ್ಲ, ಬದಲಾಗಿ ಇದೊಂದು ದೀರ್ಘಕಾಲದ ಆಸ್ತಿಯಾಗಿದ್ದು ನಿಯಮಿತವಾಗಿ ಯಾವುದೇ ಅಡೆತಡೆ ಇಲ್ಲದೆ ತಾಜಾ ತಾಳೆರಸವನ್ನ ಇಳಿಸಿ ಮಾರಾಟ ಮಾಡುವುದರಿಂದ ಮತ್ತು ಕರುಪಟ್ಟಿ ತಯಾರಿಸುವ ಮೂಲಕ ಮೊದಲ ವರ್ಷದಲ್ಲಿ ತಾವು ಹೂಡಿಕೆ ಮಾಡಿದ 60,000 ರು ಗಳಿಸುವ ನಂಬಿಕೆ ಇದೆ. ಇದರ ಜೊತೆಗೆ ಒಂದು ಆರೋಗ್ಯಕರ ತಾಳೆ ಮರವೂ ಸಹ ಹಲವು ದಶಕಗಳ ಕಾಲ ಇಳುವರಿ ನೀಡುವುದರಿಂದ ಮುಂದಿನ ಕನಿಷ್ಠ 15 ವರ್ಷಗಳವರೆಗೆ ಯಾವುದೇ ಹೆಚ್ಚಿನ ನಿರ್ವಹಣಾ ವೆಚ್ಚವಿಲ್ಲದೆ ಈ ಮೆಟ್ಟಿಲುಗಳ ಮೂಲಕ ಆರ್ಥಿಕ ಲಾಭ ಪಡೆಯಬಹುದು ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದಿನಕರಾಜ್ ಅವರು ಮುಂದಿನ ದಿನಗಳಲ್ಲಿ ತಮ್ಮ ತೋಟದಲ್ಲಿರುವ ಇನ್ನುಳಿದ 25 ತಾಳೆ ಮರಗಳಿಗೂ ಇದೇ ರೀತಿಯ ಮೆಟ್ಟಿಲುಗಳನ್ನು ಅಳವಡಿಸಲು ಯೋಜಿಸುತ್ತಿದ್ದಾರೆ. ಸಾಂಪ್ರದಾಯಿಕ ವೃತ್ತಿಗೆ ಆಧುನಿಕ ಆಲೋಚನೆಗಳನ್ನು ಜೋಡಿಸಿ ಕಷ್ಟವನ್ನು ಸುಲಭವಾಗಿಸಿಕೊಂಡ ದಿನಕರಾಜ್ ಅವರ ಈ ವಿಶಿಷ್ಟ ಆವಿಷ್ಕಾರ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಸಾರ್ವಜನಿಕರು ಹಾಗೂ ಕೃಷಿ ವಿಜ್ಞಾನಿಗಳಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಿದೆ.